ಕಷ್ಟ ಸುಖ ತಿಳಿಯೋಣ, ಗಿಡ ಮರದ ಒಡಲಾಗಿ ಹೊಸ ಬದುಕ ಕಲಿಯೋಣ. ಮಳೆ ಹನಿಯ ಮನಸ್ಸಾಗಿ ಮಡಿಲು ಕೊಡುವೆ ನಿನಗೆ ನಾನು. ಜೀವವೇ ಹೋದರು ಜೀವ ನೀನು, ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಮಾರ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಸ್ವೀಟ್ ಬೋಂಡ. ಮೈದಾ ಹಿಟ್ಟಿನ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೈದಾ ಹಿಟ್ಟು 1 ಕಪ್ಪು, ಸ್ವಲ್ಪ ಅಡುಗೆ ಸೋಡಾ, 1 ಕಪ್ ಸಕ್ಕರೆ, 2 ಏಲಕ್ಕಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಬೋದು. ನಾನು 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದರಿಂದ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು 2 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಬರೋಣ ಬನ್ನಿ. ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರು ಮಾಡ್ಕೊಂಡಿರ್ತೀನಲ್ಲ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನ ರುಬ್ಕೊಂಡು ಅದನ್ನು ಮೈದಾ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ಕ್ರಬ್ ಮಾಡ್ಕೊಳ್ಳಿ. ಮತ್ತು ಮೈದಾ ಹಿಟ್ಟನ್ನು ಸಕ್ಕರೆ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು, ಸೋಡಾ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಬೋಂಡ ಹಿಟ್ಟು ಹೆಂಗೆ ಕಲಿಸ್ಕೊತೀವಿ ಹಾಗೆ ಇದನ್ನು ಕಲಿಸ್ಕೊಳ್ಳಿ ನೀಟಾಗಿ. ಉಂಡೆ ಎಲ್ಲ ಒಡೆದೋಗ್ಬಿಡ್ಬೇಕು ಅದರದ್ದು, ಒಂದು ಸಣ್ಣದು ಡಾಟ್ ಇರಬಾರ್ದು. ಆ ಥರ ನೈಸಾಗೆ ಒಂದು ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಹೆಂಗೆ ಕಲಿಸಿದೆ. ಹಾಗೆ ಒಂದು 5 ನಿಮಿಷ ಅದನ್ನ ಮುಚ್ಚಿಟ್ಟಿರಿ. ಮತ್ತು ಬಾಣಲಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು, ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಸ್ನ್ಯಾಕ್ಸ್ಗಾಗಂಗೆ ಕಾಫಿಗೆ ಟೀಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ನ್ಯಾಕ್ಸ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಸ್ವಲ್ಪ ಎತ್ತಿ ಎಣ್ಣೆಗೆ ಹಾಕಿ ಸಣ್ಣದಾಗಿ ಬಿಡಿ. ಅದು ಬೇಯ್ತಾ ಉಬ್ಕೊಳ್ಳುತ್ತಲ್ಲ, ಸ್ವಲ್ಪ ದಪ್ಪ ಆಗಿಬಿಡ್ತವೆ. ನಾನು ನೋಡ್ಕೊಳ್ಳಿಲ್ಲ, ಸ್ವಲ್ಪ ದಪ್ಪಕ್ಕೆ ಬಿಟ್ಬಿಟ್ಟೆ, ಅದು ದಪ್ಪ ಆಗೋಗ್ಬಿಡ್ತು. ನೋಡ್ಕೊಂಡು ಹಾಕಿ, ಕೈಗೆ ಎಣ್ಣೆ ಆರಿಸ್ಕೊಬಿಟ್ಟಿರ ಚೆನ್ನಾಗಿರುತ್ತೆ. ಕಾಫಿ ಟೈಮ್ಗೆ ಮತ್ತು ಮಕ್ಕಳಿಗೆ ಎಲ್ಲ ಕೊಡೋಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದನ್ನ ನಮ್ಮಮ್ಮ ನನಗೆ ತೋರಿಸ್ಕೊಟ್ಟಿತ್ತು. ನನ್ನ ತಮ್ಮಂಗೆ ಇಷ್ಟ ಇದು. ನಂಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ. ಈಗ ಸ್ವಲ್ಪ ದಿನದಲ್ಲಿ ನಮ್ಮಮ್ಮ ಮಾಡ್ತಿದ್ರು, ಅದು ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ನೋಡಿ ಹೆಂಗೆ ಉಪ್ಕೊಂತ ಐತೆ. ತಿರುಗಿಸಿ ಬೇಯಿಸ್ಕೋಬೇಕು, ಯಾಕಂದರೆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯೋ ಥರ ರೆಡ್ ಆಗೋ ಥರ ಬೇಯಿಸ್ಕೊಳ್ಳಿ. ನೋಡಿ ರೆಡ್ ಆಗಿದೆ. ಇವಾಗೆಲ್ಲ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಹಾಗೆ ಎಲ್ಲನೂ ನೀಟಾಗಿ ತಿರುಗಿಸಿ ಬೇಯಿಸ್ಕೊಂಡು ನೋಡಿ ರೆಡಿಯಾಗಿದೆ ಸ್ವೀಟ್ ಬೋಂಡ ಮೈದಾ ಹಿಟ್ಟಿಂದು. ನೀವೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.